ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ನಾನು ಮಂಡ್ಯದಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ ಮಂಡ್ಯ ಜಿಲ್ಲೆಯ ಪ್ರಮುಖ ನಾಯಕರುಗಳು ಕೂಡ ಕಾರಣ. ಚೆಲುವಣ್ಣವ್ರಿಗೆ ನೆನಪಿರ್ಲಿ, ಈ ಒಂದು ಸೌತ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ ಆದಂತದ್ದು ಮದ್ದೂರು ಮತ್ತೆ ಮಂಡ್ಯ ಅಸೆಂಬ್ಲಿಯಲ್ಲಿ ಮಾತ್ರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಬೆಂಗಳೂರಲ್ಲಿ ಬಿಟ್ರೆ ಅತಿ ಹೆಚ್ಚು ಯುವ ಕಾಂಗ್ರೆಸ್ನ ಮೆಂಬರ್ಶಿಪ್ ಅನ್ನ ಮಾಡಿದಂತದ್ದು ಉದಯಣ್ಣ ಮತ್ತೆ ರವಿ ಅಣ್ಣವರು. ಅವರಿಗೆ ನಿಮ್ಮೆಲ್ಲರ ಮುಖಾಂತರ ನಾನು ಧನ್ಯವಾದವನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ಯುವ ಕಾಂಗ್ರೆಸ್ ನಲ್ಲಿ ಅಧ್ಯಕ್ಷನಾಗ್ಬೇಕು ಅಂತಂದ್ರೆ ಬಹಳ ಕಷ್ಟ. ಆ ಸಂದರ್ಭದಲ್ಲಿ ಎಲ್ಲಾ ಕಡೆ ಎಲೆಕ್ಷನ್ ಅಲ್ಲಿ ವೋಟ್ ಅನ್ನ ತಗೊಂಡು ಅಧ್ಯಕ್ಷನಾಗ್ಬೇಕು ಅನ್ನೋ ಸಂದರ್ಭದಲ್ಲಿ ರವಿ ಅಣ್ಣವರು ಮೊದಲನೇ ಫೋನ್ ಮಾಡಿ ಯಾರು ಬೇಡ ಅಂದ್ರೂ ಕೂಡ ನಾನು ನಿನ್ಗೆ ಎಲೆಕ್ಷನ್ ಮಾಡ್ತೀನಿ ಅಂತೇಳಿ ನನಗೆ ಸಪೋರ್ಟ್ ಮಾಡಿದ್ರು. ಅದಕ್ಕೋಸ್ಕರ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದನ ಹೇಳ್ತೀನಿ. ಜೊತೆಗೆ ನಾನು ಇಲ್ಲಿಯ ಯುವ ಕಾಂಗ್ರೆಸ್ನ ಅಧ್ಯಕ್ಷನ ಹೆಸರು ಬಿಟ್ಟೆ ಶೈಲೇಂದ್ರ ಅವರು ಕೂಡ ಅವರ ಆಶೀರ್ವಾದದಿಂದ ಅಧ್ಯಕ್ಷರಾಗಿದ್ದಾರೆ. ಒಬ್ಬ ದಲಿತ ಸಮಾಜದ ಬಂದು ಒಬ್ಬ ನಾಯಕನಾಗೋದಕ್ಕೆ ಎಷ್ಟು ಕಷ್ಟ ಅಂತ ನನಗೆ ಮಾತ್ರ ಗೊತ್ತು. ಯಾಕಂದ್ರೆ ನನ್ನ ಒಡನಾಟದಲ್ಲಿ ಈಗ ಯಾವುದೇ ಸಮಾಜದಿಂದ ಬರ್ಲಿ ಅಥವಾ ಯಾವುದೇ ಜಾತಿಯಿಂದ ಬರ್ಲಿ, ಎಲ್ಲಿ ಬಡತನ ಇರುತ್ತೋ ಅಲ್ಲಿ ಅಷ್ಟೇ ಕಷ್ಟ ಇರುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಕಷ್ಟದಿಂದ ಯಾರು ಮೇಲೆ ಬರ್ತಾರೋ ಆ ಜೀವನದ ಒಡನಾಟ ಹೋರಾಟ ಹೊಡೆದಾಡ್ಕೊಂಡು ಬದುಕೋದೇ ಒಂದು ನಾಯಕತ್ವ ಅನ್ನೋದು ನನ್ನ ಆಶಯ. ಬಂಧುಗಳೇ, ಕೇಂದ್ರ ಸರ್ಕಾರ ಬಂದ ನಂತರ ಕೇಂದ್ರ ಸರ್ಕಾರಕ್ಕೆ ಮಂಡ್ಯದ ಪ್ರಮುಖ ನಾಯಕರು ಅಂತ ಹೇಳ್ಕೊಂತ ಇರುವಂತ ಏನು HD ಕುಮಾರಸ್ವಾಮಿ ಅವರನ್ನ ಮಂತ್ರಿ ಮಾಡಿದ್ದಾರೆ. ಆದ್ರೆ ಬಡವರ ಪರವಾಗಿ ಅಥವಾ ಈ ಜಿಲ್ಲೆಯ ಪರವಾಗಿ ಜಿಲ್ಲೆಯಿಂದ ಅನುಭವಿಸಿದಂತ ಯಾವುದೇ ಲಾಭವನ್ನಾದ್ರೂ ಕೂಡ ಜಿಲ್ಲೆಗೆ ವಾಪಸ್ ಕೊಡೋದಕ್ಕೆ ಅವ್ರು ರೆಡಿ ಇಲ್ಲ. ಕಾಂಗ್ರೆಸ್ ಪಕ್ಷ ಬಡವರ ನಾಯಕರುಗಳ ಪಕ್ಷ ಅಥವಾ ಕೂಲಿ ಕಾರ್ಮಿಕರುಗಳ ಪಕ್ಷ, ಈ ಒಂದು ರೈತರ ಪಕ್ಷ ಅಂತ ನಾವು ಹೇಳ್ತೇವೆ. ಆದ್ರೆ ಕಾಂಗ್ರೆಸ್ ಪಕ್ಷ ವರ್ಸಸ್ JDS ಅಂತಂದ್ರೆ JDS ಒಂದು ಕುಟುಂಬದ ಕಂಪನಿ ಇದ್ದಂಗೆ. ಟ್ರಸ್ಟ್ ಮಾಡ್ಕೊಂಡಿರ್ತಾರಲ್ಲ, ಯಾರ್ಯಾರು ಬೇಕಾ ಕುಟುಂಬಕ್ಕೆ ಈಗ ಕಾಲೇಜು ಸ್ಕೂಲ್ ನಡೆಸೋದಕ್ಕೆ ಆ ತರ ನಡೆಸ್ತಾ ಇರುವಂತ ಕಂಪನಿ. ಆ ಕಂಪನಿಯನ್ನ ಇಟ್ಕೊಂಡು ಈ ಒಂದು ಜಿಲ್ಲೆಗೆ ಹೊರ ಜಿಲ್ಲೆಯಿಂದ ಬಂದು ತಮ್ಮ ಶಕ್ತಿಯನ್ನ ತೋರಿಸ್ಕೊಂಡು, ಅದರಲ್ಲೂ ಕೂಡ ಈ ಜಿಲ್ಲೆ ಇಲ್ಲ ಹಿಂದೆ ಬಂದವ್ರನ್ನ ಯಾರಾದ್ರೂ ನಾಯಕರು ಮಾಡ್ತೀನಿ ಅನ್ನೋ ಮನ್ಸನ್ನ ಅವ್ರು ಮಾಡಲ್ಲ. ಇಲ್ಲಿನ ಉಪಯೋಗವನ್ನ ಇಟ್ಕೊಂಡು ತಮ್ಮ ಮಕ್ಕಳನ್ನ ತಮ್ಮ ಮೊಮ್ಮಕ್ಕಳನ್ನ ಕರ್ಕೊಂಡ್ ಬಂದು ಈ ಜಿಲ್ಲೆಗೆ ನಾಯಕರು ಮಾಡ್ತೀನಿ ಅಂತ ಓಡುವಂತದ್ದು ಆ ಕಂಪನಿಯ ಉದ್ದೇಶ. ಆ ಕಂಪನಿಯ ಷಡ್ಯಂತ್ರಗಳ ಮೇಲೆ ಆ ಒಂದು ಹಿಟ್ಲರ್ ಕಂಪನಿಯ ಏನು ಆಡಳಿತದ ವಿರುದ್ಧ ಹೋರಾಡಿ ಚೆಲುವಣ್ಣವರು ಇವತ್ತು ಬಂದು ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವವನ್ನು ವಹಿಸಿಕೊಂಡು ಮಂಡ್ಯವನ್ನ ಉಳಿಸುವಂತ ಕೆಲಸವನ್ನ ಚೆಲುವಣ್ಣವ್ರು ಮಾಡ್ತಾ ಇದ್ದಾರೆ. ಯಾಕಂತ ಅಂದ್ರೆ ಯಾರಾದ್ರೂ ನಾಯಕರು ಜನರ ಮಧ್ಯೆ ರೈತರ ಮಧ್ಯೆ ಇರ್ತಾರಲ್ಲ, ಅವ್ರು ಮಾತ್ರ ನಾಯಕರಾಗುವಂತದ್ದು. ತೋಟದಲ್ಲಿ ಇಟ್ಕೊಂಡು ಅಥವಾ 5 ಸ್ಟಾರ್ ಹೋಟ್ಲಲ್ಲಿ ಇಟ್ಕೊಂಡು ನಾಯಕತ್ವ ನಡೆಸ್ತೀನಿ ಅಂತ ನಾಯಕತ್ವ ಅಲ್ಲ, ಮೋಜು ಮಜಾ ಮಾಡೋದು ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಾನು ಕೂಡ ಇದೇ ಮಣ್ಣಿನಿಂದ ಬಂದಂತವನು. ನಾಗಮಂಗಲದ ಪಂಚಾಯತ್ ಇದೆ, ಇಂಟಸಳ್ಳಿ ಅಂತ ನನ್ನ ಗ್ರಾಮ. ನಾನು ಇನ್ನ 2007-8 ಕೂಡ ವಿದ್ಯಾರ್ಥಿ ನಾಯಕರನಾಗಿ ಬೆಂಗಳೂರಲ್ಲಿ ಕೆಲಸವನ್ನ ಮಾಡಿ, ಬೆಂಗಳೂರಿನ ಎಲ್ಲಾ ಕಾಲೇಜುಗಳಲ್ಲಿ ಹೋರಾಟವನ್ನ ಮಾಡಿ, ವಿದ್ಯಾರ್ಥಿ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷನಾಗಿ 7 ವರ್ಷ NSU ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಅದಾದ ನಂತರ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷನಾದೆ, ಮತ್ತೆ ಯುವ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷನಾದೆ. ಇವಾಗ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದೀನಿ. ಯಾಕಂದ್ರೆ ಈ ಮಣ್ಣಿನ ಗುಣ ಒಂದೇ ಸಲ ಯಾವುದೋ ಪೋಸ್ಟ್ ಅನ್ನ ಕಿತ್ಕೊಳ್ಳೋದಲ್ಲ, ಹೋರಾಟದ ಮುಖಾಂತರ ಹೆಜ್ಜೆ ಇಟ್ಟು ಹೋರಾಡಿ ಒಂದು ಯಾವುದೇ ಹುದ್ದೆಯನ್ನ ತಗೋಬೇಕು ಅಂತ ಹೋರಾಡುವಂತ ಮಣ್ಣಿನ ಗುಣ ಈ ಮಂಡ್ಯ ಜಿಲ್ಲೆಗಿದೆ. ಈ ಒಂದು ಕ್ರಾಂತಿಕಾರಿ ಜಿಲ್ಲೆಗೆ ಮಂಡ್ಯದಲ್ಲಿ ಕ್ರಾಂತಿಕಾರಿ ಆಯ್ತು ಅಂದ್ರೆ ಇಂಡಿಯಾಗೆ ಕ್ರಾಂತಿಕಾರಿ ಆಯ್ತು ಅಂತ ಹೇಳಕ್ ಇಚ್ಛೆ ಪಡ್ತಾರೆ ಎಲ್ಲರೂ ಕೂಡ. ಶಂಕರೇಗೌಡರಿಂದ ಹಿಡಿದು SM ಕೃಷ್ಣ ಅವರಿಂದ ಹಿಡಿದು ಅಂಬರೀಶ್ ಅವರಿಂದ ಹಿಡಿದು ಈಗ ಚೆಲುವಣ್ಣವರು ಕೂಡ ಆ ಕಂಪನಿಗಳಿಂದ ವಿರುದ್ಧ ಹೋರಾಡಿ ನಾಯಕತ್ವವನ್ನು ಉಳಿಸ್ಕೊಂಡಿರುವಂತರು. ಕೇಂದ್ರ ಸರ್ಕಾರ ನರೇಗಾವನ್ನ ತೆಗ್ದಿದೆ, ಗಾಂಧಿ ಹೆಸರನ್ನು ತೆಗ್ದಿದೆ. ಇದ್ರ ಬಗ್ಗೆ ರೈತರ ಕುಟುಂಬ, ರೈತರನ್ನ ಉಳಿಸುವಂತ ಪಕ್ಷ ಅಂತ ಹೇಳುವಂತ JDS ಯಾಕೆ ಮಾತಾಡ್ತಾ ಇಲ್ಲ? ಹೌದು ಸ್ವಾಮಿ, ಇವತ್ತು ನಿಮ್ಗೆ BJP ಜೊತೆಗೆ ನಿನ್ನೆ ಕಾಂಗ್ರೆಸ್ ಇತ್ತು, ನಾಳೆ ಯಾರ ಜೊತೆ ಸಿಗ್ತಾರೆ ಅವ್ರ ಜೊತೆ ಸಂಬಂಧವನ್ನ ತಗೊಂತೀರಾ, ಅವ್ರ ಜೊತೆ ಹೋರಾಟವನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಯಾಕೆ ಅಂತ ಅಂದ್ರೆ ತಮ್ಮ ಮನೆ ಉಳಿಬೇಕು, ತಮ್ಮ ಖಜಾನೆ ತುಂಬಬೇಕು, ತಮ್ಮ ಕುಟುಂಬ ಬೆಳಿಬೇಕೆ ಹೊರತು ಈ ಒಂದು ಜಿಲ್ಲೆಯ ಈ ಒಂದು ರಾಜ್ಯದ ಯಾವುದೇ ಬಡವರ ಮಕ್ಕಳು ಅಥವಾ ಕೂಲಿ ಕಾರ್ಮಿಕರ ಮಕ್ಕಳು ನಾಯಕರಾಗಬಾರ್ದು. ಅವರ ಮೊಮ್ಮಕ್ಕಳೇ ಆಗ್ಬೇಕು, ಅವರ ಮಕ್ಕಳೇ ಆಗ್ಬೇಕು ಅನ್ನೋದು ಅವರ ಉದ್ದೇಶ.
ಅದ್ರಿಂದ ನರೇಗಾವನ್ನ ಏನು ಗಾಂಧಿ ಎಲ್ಲರೂ ಅನ್ಕೊಂಡಿದ್ದಾರೆ ಗಾಂಧಿಯ ಹೆಸರು ತಂದಿದ್ದಾರೆ ಅದಕ್ಕೆ ಹೋರಾಟ ಅಂತ ಅಲ್ಲ. ಬಡವರ ಹಕ್ಕು ಅದು. ಬಡವರಿಗೆ ಕೊಡ್ತಾ ಇದ್ವಂತ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಹಕ್ಕನ್ನ ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಆ ಒಂದು ಹಕ್ಕನ್ನ ಕೊಡ್ಬೇಕು ಅಂತ ಹೋರಾಟವನ್ನ ಯುವ ಕಾಂಗ್ರೆಸ್ ರಾಜ್ಯಾದ್ಯಂತ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ಆ ನಿಲುವಿನಲ್ಲಿ ಹೋರಾಟವನ್ನ ಮಾಡುತ್ತೆ. ನೀವು ಕಾಂಗ್ರೆಸ್ ಪಕ್ಷದ ಇತಿಹಾಸ ತಗೊಂಡ್ರೆ ಈ ಒಂದು ಕಂಪನಿಗಳ ವಿರುದ್ಧ ಹೋರಾಟ ಜಾಸ್ತಿ ಇದೆ ಹೊರತು ಬಿಜೆಪಿ ವಿರುದ್ಧ ಕಡಿಮೆ ಇದೆ. ಬಿಜೆಪಿ ತಮ್ಮ ಷಡ್ಯಂತ್ರಗಳ ಮುಖಾಂತರ ಒಂದು ಧರ್ಮಗಳ ಮುಖಾಂತರ ಬೆಂಕಿ ಹಚ್ಚೋ ಕೆಲಸವನ್ನ ಮಾಡಿದ್ರೆ, ಇಲ್ಲಿ ನಮ್ಮ ಮಧ್ಯೆ ಮುಖಾಂತರ ಊರೂರಿಗೆ ಬೆಂಕಿ ಹಚ್ಚೋ ಕೆಲಸವನ್ನ ಈ ಜೆಡಿಎಸ್ ನ ಈ ಕಂಪನಿ ಮಾಡುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಜೊತೆಗೆ ಬಂಧುಗಳೇ, ಮುಂದಿನ ದಿನಗಳಲ್ಲಿ ಒಂದು ಯುವ ಕಾಂಗ್ರೆಸ್ ಅನ್ನ ಗ್ರಾಮ ಪಂಚಾಯತಿ ಮಟ್ಟಕ್ಕೆ, ವಾರ್ಡ್ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಕೆಲಸವನ್ನ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಚೆಲುವಣ್ಣವ್ರು ಇರ್ಬೋದು, ಉದಯಣ್ಣವ್ರು ಇರ್ಬೋದು, ರವೀಣ್ಣವ್ರು ಇರ್ಬೋದು. ನಮ್ಗೆ ಉದಾಹರಣೆ ಒಂದು ಹೇಳಿದೆ, ನಮ್ಮ ಜಿಲ್ಲಾಧ್ಯಕ್ಷರನ್ನ, ದಲಿತ ನಾಯಕರನ್ನ ಜಿಲ್ಲಾಧ್ಯಕ್ಷನ ಮಾಡಿ ಈ ಒಂದು ಜಿಲ್ಲೆಯಲ್ಲಿ ಹೋರಾಡಿ ಅವ್ರ ಜೊತೆಗಿದೀವಂತ ಶಕ್ತಿನ ತುಂಬ್ತಾ ಇರುವಂತ ನಾಯಕರುಗಳನ್ನ ಉದ್ದೇಶನೇ ಇಲ್ಲಿ ಗೊತ್ತಾಗುತ್ತೆ. ನಾವು ಎಲ್ಲರನ್ನ ಕೂಡ್ಕೊಂಡು, ಎಲ್ಲ ವರ್ಗವನ್ನ ಕೂಡ್ಕೊಂಡು, ಎಲ್ಲ ಜಾತಿ ಧರ್ಮಗಳನ್ನ ಜೊತೆಗೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ನಡೆಯುತ್ತೆ ಅಂತ. ಆದ್ರಿಂದ ಮುಂದಿನ ಯಾವುದೇ ಹೋರಾಟ ಇರ್ಲಿ, ಅದು ನೀರಿಗಿರ್ಲಿ ಅಥವಾ ನೆರಳಿಗಿರ್ಲಿ, ಯಾವುದೇ ಕೆಲಸ ಇದ್ರೂ ಕೂಡ ಯುವತ್ ಕಾಂಗ್ರೆಸ್ ಜೊತೆಗಿರುತ್ತೆ. ಜೊತೆಗೆ ಈ ಜಿಲ್ಲೆಯ ಒಂದು ಪ್ರೀತಿ ಪ್ರೇಮಕ್ಕೆ ಯಾವತ್ತೂ ಕೂಡ ಬೆಲೆ ಕಟ್ಟೋದಕ್ಕೆ ಆಗಲ್ಲ. ಯಾಕಂದ್ರೆ ಇಲ್ಲಿ ದುಡ್ಡಂತ ಅಥವಾ ದುರಾಕಾರದಿಂದ ಯಾರನ್ನ ಕೂಡ ಪಡೆಯೋದಕ್ಕಾಗಲ್ಲ. ಮಂಡ್ಯದಲ್ಲಿ ಓನ್ಲಿ ಪ್ರೀತಿಯಿಂದ ಮಾತ್ರ ಪಡಿಬಹುದು ಅಂತ ಜನ ಮಾತಾಡ್ತಾರೆ ಈ ರಾಜ್ಯದಂತ. ಅದು ಮಂಡ್ಯದ ವಿಶೇಷ. ಅದರಿಂದ ಬಂಧುಗಳೇ, ನನ್ನ ಇವತ್ತು ಕರೆಸಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಯುವ ಕಾಂಗ್ರೆಸ್ನ ಎಲ್ಲ ಈ ಜಿಲ್ಲೆಯ ಅಸೆಂಬ್ಲಿ ಪ್ರೆಸಿಡೆಂಟ್ಗಳು, ಬ್ಲಾಕ್ ಪ್ರೆಸಿಡೆಂಟ್ಗಳು ಹಾಗೂ ಮೇನ್ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಆದಂತ ಶೈಲೇಂದ್ರ ಅವ್ರಿಗೆ ಮತ್ತೆ ನಮ್ಮ ಶಾಸಕರಿಗೆ ಮತ್ತೆ ಸಚಿವರುಗಳು ಕೂಡ ಧನ್ಯವಾದವನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯೂತ್ ಕಾಂಗ್ರೆಸ್. ಧನ್ಯವಾದಗಳು.